ಒಂದು 100-150 ಜನ ಯಾರೂ ಪೈರಸಿ ಮಾಡಲಿಲ್ಲಂಗೆ ಯಾರು ಒಳಗಡೆ ಬಂದು ಮೈಕ್ರೋ ಕ್ಯಾಮ್ರಾ ಎಲ್ಲ ಹಿಡ್ಕೊಂಡು ವಿಡಿಯೋ ಮಾಡ್ತೀರಾ, ದಯವಿಟ್ಟು ಅದನ್ನು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ನಿಮ್ಮದೇ ವೇಸ್ಟು. ಈ ಲಾಸ್ಟ್ ಟೈಮು ಜನನಾಯಕನ್ ಬಂದಾಗ ಕೇಸ್ ಆಗಿರೋದು ನಿಮಗೆ ಗೊತ್ತು. ಈಗ ಈ ಫಿಲಮ್ದು ಏನಾರು ಹಂಗೆ ಮಾಡಿದರೆ ನೀವು ಕೇಸಲ್ಲ, ನೀವು ಆಮೇಲೆ ಕೋರ್ಟಿಗೆಲ್ಲ ಅಡ್ಡಾಡೋ ಪರಿಸ್ಥಿತಿ ಆಗುತ್ತೆ. ದಯವಿಟ್ಟು ಯಾರು ವಿಡಿಯೋನ ಮಾಡೋಕ್ಕೆ ಹೋಗಬೇಡಿ. ಇದೊಂದು ರಿಕ್ವೆಸ್ಟ್ ಅಣ್ಣ. ಅದಕ್ಕೋಸ್ಕರನೇ ಇಂಡಸ್ಟ್ರೀಲಿ ಅವ್ರಿಗೆ ಹೆಸರೇ ಬೇರೆ ಆಗಿದೆ ಅಣ್ಣ. ಈಗ ರಾಕಿಂಗ್ ಸ್ಟಾರ್ ಅಲ್ಲ, ನ್ಯಾಷನಲ್ ಸ್ಟಾರ್ ಅಂತ ಅದಕ್ಕೋಸ್ಕರನೇ ಆಗಿರೋದಣ್ಣ. ಈಗ ಶಾರುಖ್ ಖಾನ್ ಯಾವತ್ತೂ ಮಾತಾಡಿರಲಿಲ್ಲ ಅವ್ರ ಬಗ್ಗೆ, ಅಲ್ಲಿ ಮಾತಾಡ್ತಾರೆ. ಈ ಶಾರುಖ್ ಖಾನ್ ಮಾತಾಡ್ತಾ ಇದ್ದಾರೆ. ಈ ಫಿಲಮ್ಗೋಸ್ಕರ ಅವರೂ ಕಾಯ್ತಿದ್ದಾರೆ, ಇಡೀ ಇಂಡಸ್ಟ್ರಿ ಕಾಯ್ತಾ, ಇಡೀ ಇಂಡಸ್ಟ್ರಿನೇ ಕಾಯ್ತಾ ಇದೆ. ಎಲ್ಲ ಫಿಲ್ಮ್ ಸ್ಟಾರ್ಗಳು ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಎಲ್ಲ ಫಿಲ್ಮ್ ಸ್ಟಾರ್ಗಳ ಫ್ಯಾನ್ಸ್ಗಳು ಬಂದು ಇದು ನಮ್ಮ ಕನ್ನಡ ಸಿನಿಮಾ ಅಂತ ಬಂದು ಕನ್ನಡಕ್ಕೆ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾನ ಇನ್ನೂ ದೊಡ್ಡ ಲೆವೆಲಿಗೆ ತಗೋಗ್ತದೆ. ಅದಕ್ಕೆ ನಮ್ಮದು ಒಂದು ಸಪೋರ್ಟ್ ಇರಲಿ. ಯಾರು ಫ್ಯಾನ್ಸ್ ವಾರ್ ಮಾಡೋದು ಬೇಡ, ಎಲ್ಲ ಫ್ಯಾನ್ಸ್ ಬಂದು ಸಪೋರ್ಟ್ ಮಾಡಿ ಫ್ಯಾನ್ಸಿಂದ ಸಿನಿಮಾ ಗೆಲ್ಲಿಸಿ. ಜೈ ರಾಕಿ ಬಾಯ್. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ, ಕಟೌಟ್ ಕಟ್ಟೋಬೇಕಾದ್ರೆ ಬಾಸಿಗೆ ಯಾವುದೇ ಧಕ್ಕೆ ಬರ್ದಂಗೆ ಮಾಡಿ, ಕಟೌಟ್ ಟೈಮಲ್ಲಿ ಆಯಿತು, ಹೂವಿನ ಹಾಕೋ ಟೈಮಲ್ಲಿ ಆಗ್ತದೆ, ಏನೇ ಮಾಡೋದಾದ್ರೂ ಹುಷಾರ ಮಾಡಿ. ಅದು ಬಾಸ್ ಲೆವೆಲಿಗೆ ಹೋಗಿ ಅವರಿಗೆ ಕೆಟ್ಟ ಹೆಸರು ತರೋದು ಬೇಡ. ಅಭಿಮಾನಿ ಕಡೆಯಿಂದ ಇದೊಂದು ಕೇಳ್ಕೊತೀನಿ, ಅದೆಲ್ಲ ಕಡೆ ಆಗ್ತಿದೆ, ಅದು ಆಗಬಾರ್ದು ಅಷ್ಟೇ. ನನ್ನ ಗಾಂಧಿನಗರಕ್ಕೆ ಎಲ್ಲರನ್ನೂ ಕರೆಸ್ತೀನಿ. ನಾನು ಅಲ್ಲಿ ಹೋಗಲ್ಲ, ನಾವು ಹಾಲಿವುಡ್ಡಲ್ಲಿ ಹೋಗಿ ಫಿಲಮ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಇಲ್ಲಿ ಕರೆಸ್ತೀನಿ ಅಂತ ಹೇಳಿದ್ರೆ, ಅದೇ ಲೆವೆಲಲ್ಲೇ ಮೊನ್ನೆ ಟ್ರೈಲರ್ ಲಾಂಚಲ್ಲಿ ಹಾಲಿವುಡ್ ಅವ್ರನ್ನ ನಮ್ಮ ಬೆಂಗಳೂರಿಗೆ ಕರೆಸ್ಬಿಟ್ಟು ಗಾಂಧಿನಗರದಲ್ಲೇ ಟ್ರೈಲರ್ ಲಾಂಚ್ ಮಾಡಿದರು. ಅದು ಹೆಮ್ಮೆ ಪಡುವಂಥ ವಿಷಯ. ನಾವು ಅಭಿಮಾನಿಯಾಗಿ ಖುಷಿ ಪಡ್ತೀವಿ ಸರ್ ನಾವು. ಆಮೇಲೆ ಇದು ಟಾಕ್ಸಿಕ್ ಫಿಲಮ್ನ ಯಾವುದೇ ರೀತಿಯಲ್ಲಿ ನೋಡೋಕೆ ಹೋಗಬೇಡಿ, ಫಿಲಮ್ ನೋಡಿ ಆಮೇಲೆ ಮಾತಾಡಿ ಅಂತ ಹೇಳೋಕ್ಕೆ ಇಷ್ಟ ಇದು ಮಾಡ್ತೀನಿ ಅಭಿಮಾನಿಯಾಗಿ ಅಷ್ಟೇ. ಸರ್ ಚೆನ್ನಾಗಿ ನಡೀತಿದೆ ಸರ್, ಅಭಿಮಾನಿ ಕಡೆಯಿಂದ ಚೆನ್ನಾಗಿ ಮಾಡ್ತಿದ್ದೀವಿ. ನಾಳೆ ಬೆಳಗ್ಗೆ 5 ಗಂಟೆಗೆ ಪಟಾಕಿ ಹೊಡೆದ್ಬಿಟ್ಟು ಆಮೇಲೆ ನಾಳೆ ನಮ್ಮ ಅಧ್ಯಕ್ಷರೇ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದು. ಆ್ಯಕ್ಚುಲಿ ನಮ್ಮದು ಇದೇ ಊರ ದಾವಣಗೆರೆನೇ. ಇದಕ್ಕೋಸ್ಕರ ಅಂತಲೇ 5 ದಿನ ರಜಾ ಹಾಕ್ಬಿಟ್ಟು ಇಲ್ಲಿಗೆ ಬಂದಿರೋದು ನಾನು. ಯಾಕಂದರೆ ನಮ್ಮ ಬಾಸ್ ಮೂವಿ ರಿಲೀಸ್ ಆಗ್ತದೆ ಬೇರೆ ಊರಲ್ಲಿ, ಯಾಕೆ ನಮ್ಮೂರಲ್ಲಿ ನಾವು ಹೋಗಿ ಮೆರೆನ ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದು ನಾನು ದಾವಣಗೆರೆಗೆ. ಮೂವಿದು ಏನು ಅಂತಂದರೆ ನಮ್ಮದು ಈ ಮೂವಿಗೋಸ್ಕರ 4.5 ವರ್ಷ ಕಾದಿದ್ದೀವಿ ಒಂದು. ಆಮೇಲೆ ಇನ್ನೊಂದು ಏನಂದರೆ ಪ್ರತಿಯೊಂದು ಸೀನ್ಗೂ, ಆಮೇಲೆ ಪ್ರತಿಯೊಂದು ಪೋಸ್ಟರ್ಗೂ, ಪ್ರತಿಯೊಂದು ಟೀಸರು ಟೈಲರಿಂದ ಹಿಡಿದು ಎಲ್ಲ ಒಂದು ಪೋಸ್ಟರ್ಗೋಸ್ಕರ ನಾವು ಭಾಳ ವೆಯ್ಟ್ ಮಾಡ್ತೀವಿ. ಈಗ ಒಂದು ಪೋಸ್ಟರ್ ಬಿಡ್ತಾರೆ ಅಂತಂದ್ರೆ ಒಂದು ಆ್ಯಡ್ ಸೀನ್ ಬಿಟ್ಟರು ನಾವು ಅದಕ್ಕೆ ವೆಯ್ಟ್ ಮಾಡ್ತೇವೆ, ಬರ್ತಾ ಇದೆ ಅಂತ. ಬಟ್ ಅಷ್ಟು ವೇಟ್ ಮಾಡಿಸಿರೋ ಹೀರೋ ಅಂದರೆ ಇವರೊಬ್ಬರೇ. ಫ್ಯಾನ್ಸ್ಗಳಿಗೆ ಭಾಳ ಆಸೆ ಇಟ್ಟು ಮಾಡಿರೋ ಫಿಲಮ್ ಇದು. ಹಂಗಾಗಿ ಈ ಫಿಲಮ್ನ ನಾವು ದೊಡ್ಡ ಮಟ್ಟದಲ್ಲೇ ತಗೊಂಡು ಹೋಗಬೇಕು ಫ್ಯಾನ್ಸ್ಗಳು ಅಂತ ಒಂದು ಕಾರಣಕ್ಕೋಸ್ಕರ ನಾವು ದೊಡ್ಡ ಮಟ್ಟದಲ್ಲೇ ತಗೊಂಡು ಹೋಗ್ತಾ ಇದೀವಣ್ಣ. ಯಾರೂ ಮಾಡಿಲ್ಲ ದಾವಣಗೆರೆಯಲ್ಲಿ. ಈ ಸಲ ನಾವು 2 ಈವೆಂಟ್ಸ್ನವ್ರು ಸೇರಿ, ಆಮೇಲೆ ಪಟಾಕಿ ಮತ್ತು ಒಳಗಡೆ ಡ್ರೋನ್ ಶೂಟಿಂಗು, ಆಮೇಲೆ ಪೇಪರ್ ಬ್ಲಾಸ್ಟ್ ಇರುತ್ತೆ. ವಜ್ರೇಶ್ವರಿ ಈವೆಂಟು ಮತ್ತು ಬ್ರೋ ಈವೆಂಟ್ ಕಡೆಯಿಂದ ಪೇಪರ್ ಬ್ಲಾಸ್ಟ್ ಇರುತ್ತೆ. ಔಟ್ ಸೈಡು ಇರುತ್ತೆ, ಇನ್ಸೈಡು ಇರುತ್ತೆ. ಏನಿದೆ ಅಂತಂದರೆ ಈಗ ಎಲ್ಲ ಫ್ಯಾನ್ಸ್ಗಳಿಗೂ ಇವ್ರು ಮಾಡ್ದಂಗೆ ಯಾರೂ ಮಾಡಿಲ್ಲ ದಾವಣಗೆರೆಯಲ್ಲಿ ಅನ್ನೋ ರೇಂಜಲ್ಲಿ ನಾವು ಮಾಡ್ತಾ ಇದೀವಣ್ಣ. ಡ್ರೋನ್ ಶೂಟು ಇರುತ್ತೆ, ಡ್ರೋನ್ ಶೂಟ್ ಒಳಗೂ ಇರುತ್ತೆ, ಹೊರಗೂ ಇರುತ್ತೆ. 4 ವರ್ಷದಿಂದ ಕಷ್ಟಪಟ್ಟು ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಾರೆ ನಮ್ಮ ಬಾಸ್. ಎಲ್ಲ ಕನ್ನಡ ಪ್ರೇಕ್ಷಕರು ನಮ್ಮ ಸಿನಿಮಾ ಅಂತ ಗೆಲ್ಲಿಸ್ಬೇಕಿದನ್ನು. ಎಲ್ಲ ಹೀರೋ ಅಭಿಮಾನಿಗಳು ಬಂದು ಈ ಫಿಲಮ್ನ ನೋಡಬೇಕು. ಅದ್ದೂರಿಯಾಗಿ ಮಾಡಿದ್ದಾರೆ ಫಿಲಮ್ನ, ಹಾಲಿವುಡ್ ರೇಂಜಿಗೆ ಮಾಡಿದ್ದಾರೆ ಫಿಲಮ್ನ. ಇದನ್ನು ನಾವು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾ ಅಂತಲೇ ನೋಡಲಿ, ಹಾಲಿವುಡ್ ಸಿನಿಮಾ ಅಂತ ನೋಡೋದು ಬೇಡ ನಮಗೆ. ಕನ್ನಡ ಸಿನಿಮಾ ಅಂತ ನೋಡಿದ್ರೆ ಎಂಜಾಯ್ ಮಾಡಲಿ ಫಿಲಮ್ನ. ಯಾರೇ ಆಗಿರಲಿ, ನೆಗೆಟಿವ್ ಕಾಮೆಂಟ್ಗಳಾಗಲಿ ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಫಿಲಮ್ ನೋಡಿರಿ, ಎಂಜಾಯ್ ಮಾಡಿರಿ, ಖುಷಿ ಪಡ್ರಿ. ಅದೇ ಈಗ ಒಬ್ರು ಹೀರೋ ಬೆಳೀತಾ ಇದಾರೆ ಅಂದರೆ ನೆಗೆಟಿವ್ ಕಾಮೆಂಟ್ ಬರುತ್ತೆ. ನಾವು ಯಾರು ಅಭಿಮಾನಿಗಳು ಅಷ್ಟು ತಲೆ ಕೆಡಿಸ್ಕೊಳಲ್ಲ. ಓವರ್ ಆಯಿತು ಅಂದರೆ ಅದೇನು ಆ್ಯಕ್ಷನ್ ತೊಗೋಬೇಕೋ ನಾವು ತೊಗೊಂತೀವಿ. ಈಗ ತಮಿಳ್ ಇಂಡಸ್ಟ್ರಿ, ಹಾಲಿವುಡ್ ಇಂಡಸ್ಟ್ರಿಯಿಂದ ಹೀರೋಯಿನ್ಗಳು ಬಂದಿದ್ದಾರಲ್ಲ, ಈಗ ಟ್ರೈಲರ್ ರಿಲೀಜು, ಪ್ರೀ ರಿಲೀಜ್ ಇವೆಂಟ್ನಲ್ಲಿ ರಾಕಿ ಬಾಯ್ ಬಗ್ಗೆ ಏನೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವರು ನಯನತಾರಾ ಮೇಡಮ್ ಅವರು ತಮಿಳ್ನಾಡವರು ಯಾವುದೇ ಒಂದು ಫಿಲಮಿಗಾಗಲಿ ಇದುವರೆಗೂ ಪ್ರಮೋಷನ್ಗೆ ಬಂದಿಲ್ಲ. ಅವರು ಬಂದು ನಮ್ಮ ಬಾಸ್ ಬಗ್ಗೆ ಯಾವ್ಯಾವ ಥರ ಹೊಗಳಿದ್ದಾರೆ ಅಂತ ಬೇರೆ ನಮ್ಮ ಕನ್ನಡ ಪ್ರೇಕ್ಷಕರಾಗಿರಲಿ, ಕನ್ನಡ ಅಭಿಮಾನಿಗಳಾಗಲಿ ಅರ್ಥ ಮಾಡ್ಕೋಬೇಕು. ಈಗ ಲೇಡೀಸ್ ಫಿಲಮ್ಗಳು ನೋಡಬಾರ್ದು, ಅದು ಅಸಹ್ಯವಾಗಿದೆ ಅಂತ ಹೇಳ್ತಿರೋರು, ಲೇಡೀಸ್ಗಳು ಈ ಫಿಲಮ್ನ ಯಾವ ರೇಂಜಿಗೆ ತೆಗ್ದಾರಂತ ನಮ್ಮ ಯಶ್ ಬಾಸ್ ಬಗ್ಗೆ ಹೊಗಳಿದ್ದಾರೆ. ಹೀರೋಯಿನ್ಗಳು ಆ ರೇಂಜಿಗೆ ಹೇಳಿದ್ದಾರೆ. ಯಾರೇ ಆಗಿರಲಿ ಹೆಣ್ಮಕ್ಳು ಫ್ಯಾಮಿಲಿ ಸಮೇತ ಬಂದು ನೋಡಿರಿ. ಆದರೆ 18 ವರ್ಷದ ಮಕ್ಕಳು ನೋಡಬಾರ್ದಂತ ಅಷ್ಟೇ ಹೇಳಿರೋದು. 18 ವರ್ಷದ ಒಳಗಡೆ ಇರೋ ಮಕ್ಕಳು ನೋಡಬಾರ್ದು ಅಂತ ಹೇಳಿರೋದು. ಎಲ್ಲ ಫ್ಯಾನ್ಸ್ಗಳು ಬಂದು ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಲಿ. ಆಮೇಲೆ ಇಲ್ಲಿ ಎಲ್ಲ ತಂದೆ ತಾಯಿಗಳಿಗೆ ಹೇಳೋದೇನಂದ್ರಣ, ಈ ಫಿಲಮಲ್ಲಿ ಕೊಟ್ಟಿದ್ದಾರೆ 18 ವರ್ಷ ಮೇಲ್ಪಟ್ಟರಷ್ಟೇ ನೋಡಬೇಕು ಅಂತ. ಸುಮ್ಮನೆ ಮಕ್ಕಳು ಆಟಕ್ಕೋಸ್ಕರ ಸಣ್ಣ ಮಕ್ಕಳಿಗೆಲ್ಲ ಕರ್ಕೊಂಡು ಬರೋಕ್ಕೆ ಹೋಗಬೇಡಿ. ಅವರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲ್ಲ. 18 ವರ್ಷದ ಮೇಲಿದ್ದವರು ದಯವಿಟ್ಟು ಬಂದು ನೋಡಿ. ನಾವು ಅದನ್ನೆಲ್ಲ ನೋಡಬಾರ್ದು ಅಂತೇನಿಲ್ಲ. ಜಗತ್ತಾದ ಮೇಲೆ ಎಲ್ಲ ನೋಡಬೇಕು, ಎಲ್ಲ ಮಾಡಬೇಕು, ಅದರಲ್ಲಿ ಇರೋದೇ ಅದು ಅಷ್ಟೇ. ಇಲ್ಲೇ ಎಲ್ಲ ಸೇರ್ತಾ ಇದ್ದೀವಿ. 5 ಗಂಟೆಯಿಂದ ಪಟಾಕಿ ಸಿಡಿಸಿ ಎಲ್ಲ ರೀತಿ ಡ್ರೋನ್ ಶೋಯಿಂದ, ಹೂವಿಂದ ಹಾರ ಎಲ್ಲ ಇದು ಮಾಡಿ ಎಲ್ಲ ರೀತಿ ತುಂಬ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಎಲ್ಲ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಅಧ್ಯಕ್ಷರಾದ ಸಂತೋಷ್ ಅಣ್ಣವ್ರು ಕೂಡ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ.
ಒಂದು ಒಳ್ಳೆ ರೀತಿ ನಿರೀಕ್ಷೆ ಕೊಟ್ಟಿದೆ. ಅದೇ ರೀತಿ ಒಳ್ಳೆ ಹಿಟ್ ಆಗ್ತೈತಿ ಅಂತಲೂ ಅಂದ್ಕೊಂಡಿದ್ದೀವಿ. ಹಿಟ್ ಆಗಲಿ ಅಂತ ಕೂಡ ನಮ್ಮ ಎಲ್ಲ ಸಂಘದ ಕಡೆಯಿಂದ ಆಶಿಸ್ತೀವಿ. ಕ್ರೇಜ್ ಅಂದರೆ ನೆಕ್ಸ್ಟ್ ಲೆವೆಲ್ ಇದೆ, ಮಾತಾಡೋ ಬಗ್ಗೆ ಇಲ್ಲ. ಕ್ರೇಜ್ ಬಗ್ಗೆ ಬೇರೆ ಕಂಪೇರ್ ಮಾಡಿದರೆ ನೆಕ್ಸ್ಟ್ ಲೆವೆಲ್ ಇದೆ ದಾವಣಗೆರೆಗೆ. ಅದ್ರಾಗ ಎಲ್ಲ ಬೇರೆ ಕಡೆಗೆ ಡಿಸ್ಟಿಕಲ್ಲಿ 1 ಥಿಯೇಟ್ರ್ 2 ಥಿಯೇಟ್ರ್ ಕೊಟ್ಟರೆ ನಮ್ಮ ದಾವಣಗೆರೆ 3 ಥಿಯೇಟ್ರ್ ಪ್ಲಸ್ ಒಂದು SS ಮಾರ್ಕ್ ಕೊಟ್ಟಾರೆ. ಏನೋ ತುಂಬ ಖುಷಿ ಆಗ್ತಾಯಿದೆ. ನಾನು ಲಾಸ್ಟ್ ಟೈಮ್ ಕಂಪೇರ್ ಮಾಡಿದರೆ 2 ಥಿಯೇಟ್ರಿಗೆ ಹಾಕಿರಿ, ಈ ಸಲ 1 ಥಿಯೇಟ್ರ್ ಹೆಚ್ಚಿಗೆ ಕೊಟ್ಟಾರೆ. ತುಂಬ ಎಕ್ಸೈಟ್ಮೆಂಟ್ ಆಗಿದೆ.